ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಏಕಾದಶಿಯ ಉಪವಾಸ ಶುದ್ಧಿಗೆ, ದ್ವಾದಶಿಯ ಪಾರಣೆ ಪೂರ್ಣತೆಗೆ, ವಿಷ್ಣು ಕೃಪೆ ಮನಸ್ಸಿನ ಶಾಂತಿಗೆ. ಹಾಗೆ ಇವತ್ತು ದ್ವಾದಶಿ, ಅದಕ್ಕೆ ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಒರೆಸ್ಬಿಟ್ಟು, ಆಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆಲ್ಲ ಹೂವು ಇಟ್ಟು ರೆಡಿ ಮಾಡಿಕೊಂಡೆ. ನಂತರ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಯನ್ನು ಮಾಡಿ ಮತ್ತು ಕಡಲೆಬೇಳೆನ ಹಾಕಿ ಪಾಯಸ ಮಾಡಿಕೊಂಡೆ. ಹಾಗೆ ಕಾಯನ್ನು ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು. ಮೊದಲು ಹೆಸರುಬೇಳೆ ಅಕ್ಕಿನ ಹುರಿದ್ಬಿಟ್ಟು ಬೇಯಕ್ಕೆ ಇಟ್ಕೊಬಿಡ್ಬೇಕು. 1 ಗ್ಲಾಸ್ಗೆ 4 ಗ್ಲಾಸ್ ನೀರು ಹಾಕ್ಬಿಟ್ಟು ಇಡಬೇಕು. ನಂತರ ಅದೆಲ್ಲ ಒಂದು 2-3 ಕೂಗಿಸ್ಕೋಬೇಕು. ತೆಂಗಿನಕಾಯಿ ಒಂದು ಅರ್ಧ ಹೋಳು ಹಾಕ್ಬಿಟ್ಟು ರುಬ್ಬಿಟ್ಟು ತರಿ ರುಬ್ಬಿದ್ರೆ ಸಾಕು, ನೈಸ್ ರುಬ್ಬೋದು ಬೇಡ. ರುಬ್ಬಿರೋದನ್ನ ಬೇಯಿಸಿರೋ ಅನ್ನಕ್ಕೆ ಹಾಕ್ಕೊಂಡು, ಆಮೇಲೆ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಜೀರಿಗೆ, ಮೆಣಸು, ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಿರುಗಿಸ್ತಾ ಇರಬೇಕು ಒಂದು 5-10 ನಿಮಿಷ. ಕಡಲೆಬೇಳೆ ಪಾಯಸಕ್ಕೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಇರಬೇಕು, ಅಕ್ಕಿ ಕಡಿಮೆ ಇರಬೇಕು. ಅದೆರಡನ್ನು ಬೇಯಕ್ಕೆ ಇಟ್ಕೊಂಡು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಕರೆದು ಹಾಕಬೇಕು. ತೆಂಗಿನಕಾಯಿ ಹಾಲು ತೆಗೆದು ಅದಕ್ಕೆ ಹಾಕ್ಬಿಟ್ಟು ಲಾಸ್ಟಿಗೆ ಬೆಲ್ಲ ಹಾಕಿ ಒಂದು ಕುದಿಸ್ಬೇಕು. ಪಾಯಸ ರೆಡಿ. ಈಗ ದೇವರಿಗೆ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಕೊನೆಗೆ ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿದೆ. ಹಾಗೆ ನಾವು ಪ್ರಸಾದ ಸೇವಿಸಿದ್ವಿ. ಇದಾಗಿತ್ತು ಇವತ್ತಿನ ಏಕಾದಶಿ ಲಾಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.